25ನೇ ತಾರೀಕು ನಮ್ಮ ಉಡುಪಿ ಮಠದ ಗುರುಗಳಿಂದ ನನಗೆ ಒಂದು ವಿಕ್ರಮ ಪ್ರಶಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಪ್ರಶಸ್ತಿ ನಾನು ಮಾಡ್ತಾ ಇರೋ ಕೆಲಸಗಳಿರ್ಬೋದು, ನಾನು ತುಂಬ ದಿವಸಗಳಿಂದ ಜನಗಳ ಜೊತೆ ಇರೋ ಒಡನಾಟ ನೋಡಿ ಆ ಗುರುಗಳ ಒಂದು ನಮ್ಮ ಶ್ರೀಕೃಷ್ಣ ಅನುಗ್ರಹ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇಷ್ಟೇ ಹೇಳೋದು, ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಬೇಕು. ಗುರುಗಳ ಹತ್ರನೂ ಕೂಡ ಇದೇ ಪರವಾಗಿ ನಾನು ಮಾತಾಡಿದ್ದೀನಿ. ನಮ್ಮ ಕ್ಷೇತ್ರದ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ನನ್ನ ಒಲವು ಜಾಸ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಶ್ರೀಗಳ ಕಡೆಯಿಂದ ಕೆಲವು ಕಾರ್ಯಗಳನ್ನು ಮಾಡಿಸೋ ನಿಟ್ಟಿನಲ್ಲಿ ಕೆಲವು ಮಾತುಗಳನ್ನು ಮಾತಾಡಿದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿ ನಾವು ಈ ಮಠ ನನಗೆ ಈ ಅವಾರ್ಡ್ ಘೋಷಣೆ ಮಾಡಿದೆ, ನಾನು ತುಂಬ ಅಭಾವಿಗೆ ಒಂದೇನು ಹೇಳಬೇಕು ಅಂತಂದರೆ ಪ್ರೀತಿಯಿಂದ ಇದನ್ನು ಸ್ವೀಕರಿಸ್ತೀನಿ. ಹಾಗೂ ಇನ್ನು ನನಗೆ ಇದೆಲ್ಲ ಪ್ರೇರಣೆ ಆಗುತ್ತೆ ಇನ್ನೂ ಕೆಲಸ ಮಾಡೋದಕ್ಕೆ ಜನಗಳಿಗೋಸ್ಕರ. ಇಷ್ಟು ಹೇಳ್ತಾ, ನಮ್ಮ ಶಿಡ್ಲಘಟ್ಟ ಜನಕ್ಕೆ ಒಳ್ಳೆಯದಾಗಬೇಕು. ನಾವು ಏನೇ ಸಾಧನೆ ಮಾಡ್ತಾ ಇರೋದು ಇವತ್ತು ಆ ಜನಗಳಿಂದ, ಏನೇ ಮಾಡ್ತಾರೆ ಆ ಜನಗಳಿಂದ ನನಗೆ ಬರ್ತಾ ಇರೋದಿರ್ಬೋದು. ಸೊ ಇದನ್ನು ಹೇಳೋದಕ್ಕೆ ಇಷ್ಟಪಡೋದು, ನಾನು ಮೊನ್ನೆ ನಮ್ಮ ತಾತನವರ ಭಾವಪೂಪರ ಸರ್ಜಾಂಜಲಿ ದಿವಸ 23ನೇ ತಾರೀಕು ನಾವು ಏನು ಮಾಡಿದ್ವಿ ಫಂಕ್ಷನ್, ಇದು ಆ ಒಂದು ಪ್ರೇರಣೆಯಿಂದ ಇದು ಕೂಡ ಬಂದಿರ್ಬೋದು ನನಗೆ ಅಂತ ಹೇಳ್ತಾ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು, ಶಿಡ್ಲಘಟ್ಟ ಕ್ಷೇತ್ರ ಒಳ್ಳೇದಾಗಬೇಕು. ಹಾಗೂ ಇವತ್ತು ಪ್ರಮುಖವಾಗಿ ಭಗವದ್ಗೀತದ ಬಗ್ಗೆ ಗುರುಗಳು ನನಗೆ ಕೆಲವು ವಿಷಯಗಳು ಹೇಳ್ತಾ ಇದ್ರು. ಸೊ ನನಗನ್ಸುತ್ತೆ, ಭಗವದ್ಗೀತಾ ಇವಾಗ ನೋಡಿ, ಇಸ್ಲಾಂಗಾದರೆ ಕುರಾನ್ ಇದೆ, ಕ್ರಿಶ್ಚಿಯನ್ಸ್ಗಾದ್ರೆ ಬೈಬಲ್ ಇದೆ, ಹಿಂದೂಗಳು ಯಾವುದನ್ನು ಫಾಲೋ ಮಾಡೋದಿಲ್ಲ. ನನಗನ್ಸುತ್ತೆ ಭಗವದ್ಗೀತಾ ಬಗ್ಗೆ ನಾವು ಕೂಡ ನಮ್ಮ ಎಲ್ಲ ಹಿಂದೂ ಮಿತ್ರರು ಕಷ್ಟಪಟ್ಟು ನೋಡಬೇಕು, ಎಲ್ಲನೂ ಒಂದ್ಸಲಿ ಓದಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ತುಂಬ ಈ ವಿಷಯಗಳಿಂದ ನಾವು ಕಲಿಯೋದಿದೆ. ಇಂದಿನ ಭಗವದ್ಗೀತಾ ನಮ್ಗೆ ಒಂದು ಡೈರೆಕ್ಷನ್ನೇ ಕೊಡುತ್ತೆ, ಹೊಸ ಡೈರೆಕ್ಷನ್ನೇ ಕೊಡುತ್ತೆ. ಹಾಗೂ ಮತ್ತು ಈ ಪುಸ್ತಕದಲ್ಲಿ ಕೆಲವು ಪುಸ್ತಕಗಳಿದೆ ಭಗವದ್ಗೀತೆಯಲ್ಲಿ. ಸೊ ದೊಡ್ಡ ಮಟ್ಟದಲ್ಲಿ ನಾವು ಏನು ಬೇಕಾದ್ರೂ ಶ್ಲೋಕಗಳನ್ನ ಬರೀಬೋದು. ಸೊ ಮಕ್ಕಳಿಗೆ ಹೇಳಿ ಬರೆಸ್ಬೇಕು. ಆ ಶ್ಲೋಕಗಳನ್ನ ಬರೆಸಿದಾಗ ಆ ಮಕ್ಕಳಿಗೆ ಆ ಭಗವದ್ಗೀತೆದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಾನು ಇಷ್ಟೇ ಹೇಳೋದು, ನೋಡಿ, ನಮ್ಮ ಭಗವದ್ಗೀತೆಯಿಂದ ತಗೊಳ್ಳೋ ವಿಷಯಗಳು ತುಂಬ ಇದೆ. ಹೆಂಗೆ ಕೃಷ್ಣ ನಮ್ಮ ಕಂಪ್ಲೀಟ್ ಪಾಂಡವರನ್ನ ನಡೆಸ್ತಾರೆ, ಆದರೆ ಗೊತ್ತಿಲ್ಲದೇನೆ ಇಡೀ ಮಹಾಭಾರತ ನಡೆಯೋದೇ ಕೃಷ್ಣನ ಆಟ ಅಂತ ಹೇಳ್ತಾ ಇಷ್ಟೇ ಹೇಳೋದು. ಎಲ್ರಿಗೂ ಒಳ್ಳೇದಾಗಲಿ, ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೇದಾಗಲಿ. ಗುರುಗಳ ಕೈಯಿಂದ ಈ ಪ್ರಶಸ್ತಿ ತಗೊಳ್ತಾ ಇರೋದು ನನ್ನ ಸೌಭಾಗ್ಯ. ಹಾಗೂ ಈ ಎಂಟೈರ್ ಪ್ರಶಸ್ತಿನ ನಾನು ಶಿಡ್ಲಘಟ್ಟ ಜನತೆಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಶಿಡ್ಲಘಟ್ಟೆಯ ಗೆಲುವು. ಶಿಡ್ಲಘಟ್ಟ ಅಂದರೆ ಎಲ್ಲಿ ಅಂತ ಕೇಳ್ತಾ ಇದ್ರು ಜನ. ಐ ಥಿಂಕ್ ಇವತ್ತು ಎಲ್ಲ ಮಠಾಧೀಶರು ಇರ್ಬೋದು, ಎಲ್ಲ ಪೊಲಿಟಿಷಿಯನ್ಸ್ ಇರ್ಬೋದು ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ನಮ್ಮ ಕ್ಷೇತ್ರನ ಎತ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು.